ಉಡೋ ಕುಮಾರ, ನೀನು ನಾ ಹೇಳೋದನ್ನೇ ಕೇಳಬೇಕು. ನೀನು ಅದೋತ್ತೀನಿ ಇದೋತ್ತೀನಿ ಅಂದರೆ ನನ್ನ ಕೈಲಂತೂ ಅರ್ಗಿಸ ನಾ ದುಡ್ಡು ಕೊಡೋದಿಲ್ಲ. ನೀನೇನಾರ ಓದಾಗಿದ್ದೀರ ಮುಂದಕ್ಕೆ ನೀನು ಶಾಸ್ತ್ರ ಹೇಳೋದನ್ನೇ ಓದಬೇಕು. ಜ್ಯೋತಿಷ್ಯ ಭವಿಷ್ಯ ಹೇಳ್ಕೊಂಡ್ರಲ್ಲ ಮಾಡ್ತಾರಲ್ಲ ಅದನ್ನೇ ಮಾಡಬೇಕು. ಅದೇಕೆ ನೀನು ಕಷ್ಟಪಟ್ಕೊಂಡಮ್ಮ ಅದು ಓದ್ತೀನಿ ಇದು ಓದ್ತೀನಿ, ನಾನು ಡಾಕ್ಟ್ರ್ ಆಯ್ತೀನಿ, ನಾನು ಇಂಜಿನಿಯರ್ ಆಯ್ತೀನಿ, ನಾನು ಲಾಯರ್ ಆಯ್ತೀನಿ, ನಾನು ಇತ್ತಾಗ ಮೇಸ್ಟ್ರ್ ಆಯ್ತೀನಿ, ಇತ್ತಾಗ ಜನ ಕಾಯಕ ಪೊಲೀಸ್ ಆಯ್ತೀನಿ, ನಾನು ಇತ್ತಾಗ ದೇಶ ಕಾಯಕ್ಕೆ ಹೋಗ್ತೀನಿ, ನಂಗೆ ಒಳ್ಳೆ ಗೌರವ ಸಿಗುತ್ತೆ, ಮಿಲ್ಟ್ರಿ ಸೇರ್ಕತ್ತೀನಿ, ಇಲ್ಲ ನಾನು ಸಮಾಜ ಸೇವೆ ಮಾಡ್ಕೊಂಡು ರಾಜಕೀಯ ಮಾಡ್ತೀನಿ. ಬೇಡ, ಅದ್ಯಾಕೆ ಬೇಕು? ಅದ್ಯಾಕೆ ಬೇಕು ಕಷ್ಟಪಟ್ಕೊಂಡು ಬೆವ್ರು ಸುರಿಸ್ಕೊಂಡಮ್ಮ ಹೆಡ್ತಿ ಮಕ್ಕಳನ್ನೆಲ್ಲ ಬಿಟ್ಬಿಟ್ಟು ಅಲ್ಲಿ ಇಲ್ಲಿ ಸುತ್ಕೊಂಡಮ್ಮ ಕೆಲಸ ಮಾಡೋದೈತಿಕೆ? ಇದನ್ನೇ ಮಾಡು, ಶಾಸ್ತ್ರನೇ ಮಾಡು. ನಿನ್ಗೆ ಒಳ್ಳೆ ದುಡ್ಡು ಬತ್ತ, ನಿನ್ಗೆ ಒಳ್ಳೆ ಗೌರವದ ಸಮಾಜದಲ್ಲಿ ಹಟಿ ಮುಂದಕ್ಕೆ ತಂತಂದು ದುಡ್ಡು ಸುರಿತಾರಲ್ಲ, ಇದು ಮಾಡೋದು ಬಿಟ್ಬಿಟ್ಟು ಕಷ್ಟ ಎತ್ತಿಕ್ಪಟ್ಟೆ. ಇನ್ನೂ ಅದೇ ಕಷ್ಟಪಡಬೇಕು ನಾವು? ಹೇಳು ಮತ್ತ, ಎಡ್ಡ ಹಟಿ ಮುಂದಕ್ಕೆ ಬತ್ತಲ್ಲ, ಇದು ಮಾಡು. ನಾನಂತೂ ಕೊಡೋದಿಲ್ಲ ಕೊಡ, ನೀ ಏನಾರ ಅನ್ಕ ನೋಡು ಬಂದ ಈಗ ಮೇ ಚಿನ್ನಿ ಬಾ, ಇದು ಎಲ್ಲಿಗೆ ಹೋದ? ನಾನು ಇದಕ್ಕೆ ಇಷ್ಟೊತ್ತಿಂದ ಬರ್ನಿಲ್ಲ, ನಮ್ಮ ಚಿನ್ನಿ ಅಂತಿದ್ದಿ, ಇದು ಎಲ್ಲಿಗೆ ಹೋಗಿದ್ದ ಬಾಯ್ಲಿ ನೋಡಿ. ಈ ನನ್ನ ಕೂಸು ಅಷ್ಟೊತ್ತಿಂದ ನಾನು ಪಾಸ್ ಆದಮೇಲೆ ಅದೇನೋ ಓದ್ತೀನಿ ಕವ, ನಂಗೆ ದುಡ್ಡು ಕೊಡು ಅಂತಾನಲ್ಲ. ಇಮ್ಮ ದುಡ್ಡು ತಗೊಂಡಮ್ಮ ಎಲ್ಲನೂ ಬಿಟ್ಬಿಟ್ಟು ಅಲ್ಲಿಗೆ ಹೋಗೋದೈತಿಕೆ. ಅದಕ್ಕೆ ನಾನು ಅಂತವನಿ ಕಮ್ಮಿ, ನೀ ಏನಾರ ಅನ್ಕ, ನೀನು ಶಾಸ್ತ್ರ ಹೇಳೋದು. ಯಾಕಂದ್ರೆ ನೋಡಿ ಈ ಕೆಲಸದಲ್ಲಿ ಒಂದು ಏದ ಎಂತದ, ಈಗ ನೀ ಏನೋ ಒಂದು ಸುಳ್ಳು ಹೇಳ್ತಿದೆ, ಒಂದು ಮೋಸನೇ ಮಾಡ್ತಿದೆ, ನೀ ಹೇಳ್ದ ಮಾತು ನಡೆಯೋದಿಲ್ಲ. ನಿನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ಜನ, ನನಗೆ ಸ್ವಾಮಿಗಳು ಹಿಂಗೆ ಅಂದಿದ್ರು, ಈ ಮಾತು ನಡೆದಿಲ್ಲ ಸ್ವಾಮಿ ಅಂದ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಾರ. ಇಲ್ಲ ತಾನೇ ಹೇಳೋದು ಆಯ್ತಾ, ಒಳ್ಳೇದು ಆಗ್ನಿಲ್ವಾ? ಇಲ್ಲ ಅಷ್ಟೇ. ಅದಕ್ಕೆ ಸುಲಭವಾಗಿರೋ ಕೆಲಸ ಯಾಕೆ ನಾವು ಆಯ್ಕೊಂಡು ಆ ಕೆಲಸ ಮಾಡಬಾರ್ದು ಅನ್ನೋದು ನನ್ನ ವಿಚಾರ ಅಷ್ಟೇ ಕವ. ಸರಿಯಾ ತಪ್ಪ ಮಿಚ್ಚಿನಿ? ಸರಿಯಾ? ಆಮೇಲೆ ನಾ ಯಾಕೆ ಗೊತ್ತಾ, ಇವ ಅನ್ಕಂದ ನನ್ನ ಮೂಡಿವ ನಮ್ಮ ಅವ್ನಿಗೇನು ಗೊತ್ತು ನೀವು ಸುಮ್ ಕೂತಳ ಅಂತ. ನಾನು ನಿಚ್ಚ ಟಿ ವಿಲಿ ನೋಡ್ತೀನಿ. ಏನಮ್ಮಿ ನೀ ನೋಡು ಬೇಕಾರ ಓದ್ನಂತೆ ನಾಗ ಯಾವ ಟಿ ವಿ ಹಾಕಮ್ಮಿ, ಎಲ್ಲ ಬರೀ ಇವರೇ ಶಾಸ್ತ್ರದವರು, ಯಾವುದಾಕು ಬರೀ ಹಂಗ ಹಿಂಗ ಅಂತ ಹೇಳ್ತಿರ್ತಾರೆ. ಅಯ್ಯೋ ಪುಣ್ಯತ್ಗೀತಿ, ಅದು ಯಾವುದೋ ಒಂದು ಟಿ ವಿಲಿ ಬತ್ತೋ ಒಬ್ಬರು ನೋಡಬೇಕು. ಏನಮ್ಮಿ ಆಮೇಲೆ ಹಾಳು ಒಳ್ಳೆ ಟಮಾಟ ಹಣ್ಣಾಗ ಈ ಪಾಟಿ ಭಸ್ಮ ಬಳ್ಕೊಂಡು ಹಣಗ ಇಷ್ಟಾಗಲ್ಲ ಕುಂಕುಮ ಇಕ್ಕೊಂಡು ಕತ್ಕ ಪಾಟಿ ಮಣಿಯ ಜೋಡಿಸ್ಕೊಂಡನ ಏನ. ಆಮೇಲೆ ಒಳ್ಳೆ ಸಿಂಹಾಸನ ಮೇಲೆ ರಾಜರು ಕೂತ್ಕೊತಿರಲ್ಲ, ಕೂತ್ಕೊಂಡಮ್ಮ ಇಂಚರೆಲ್ಲ ಆಮೇಲೆ ಇವ್ರು ಎಂತದೆ ಅಂದ್ರೆ ಇವಂತ್ರ ಎದುರ್ಕೋಬೇಕು ದೇವ್ರುಗಳು ಅಂತ ದೇವ್ರು ಇಂಚರ್ ಹಾಕೊಂಡಿರ್ತಾರೆ. ಅದ ಕೂತ್ಕೊಂಡವ ಇವ ಕೂತಿರ್ತಾನೆ, ಒಂದು ಹೆಣ್ಣು ಕುಣಿಸ್ಕೊತಾನೆ ಮುಂದಕ್ಕೆ ಮಾತಾಡೋಕೆ. ಆ ಹೆಣ್ಣು ಒಂದೊಂದು ಪ್ರಶ್ನೆ ಕೇಳೋದು, ಅದಕ್ಕೆ ಹಿಂಗೆ ಉತ್ತರ ಕೊಡೋದು. ಈಗ ಮಾಡ್ಕೊಂಡಾರ. ಇದ್ರ ಮಧ್ಯದಲ್ಲಿ ಒಂದು ಫೋನ್ ಬತ್ತ. ನಮ್ಮ ನೋಡ್ತಾನೆ ನನಗೆ ನಗದು ಉಳ್ಳಾಡ್ದಿ ಕಮ್ಮಿ. ಒಬ್ಬ ಫೋನ್ ಮಾಡಿಬಿಟ್ಟು, ಹಲೋ ಸ್ವಾಮೀಜಿ, ನಾನು ಬೆಂಗಳೂರಿಂದ ಫೋನ್ ಮಾಡ್ತಾಯಿದ್ದೀನಿ. ನಾನು ಮದುವೆ ಆಗಿ 10 ವರ್ಷ ಆಯಿತು, ನನಗಿನ್ನೂ ಮಕ್ಕಳಾಗಿಲ್ಲ, ಏನು ಮಾಡೋದು ಸ್ವಾಮೀಜಿ ಅಂತಂದ್ಬಿಟ್ಟು ಅವು ಫೋನ್ ಮಾಡ್ದೆ. ಈ ಪುಣ್ಯಾತ್ಮ, ತಾಯಿ ನಿನ್ನ ಸ್ವರದಲ್ಲೇ ನನಗೆ ಗೊತ್ತಾಯ್ತದ ನಿನಗಿನ್ನೂ ಮಕ್ಕಳಾಗಿಲ್ಲ ಅಂತ. ನೀನೊಂದು ಕೆಲಸ ಮಾಡು ತಾಯಿ, ಸೋಮವಾರ ಬೇಯಿಸ್ತವಾರ ಚೆಂದಾಗಿ ನೀರು ಮೀಕೊಂಡು ಉತ್ತಕ್ಕೆ ತಗೋಗಿ ಕಳ್ಳಬೇಳ, ಉದ್ದಿನ ಬೇಳೆ, ಅವರೆಕಾಳು, ಸಾಸ್ವ, ಜೀರಿಗೆ, ಮೆಣಸಾಕು ಅವೇನ ಸಾರು ಮಾಡಕ್ಕೆ ಕೇಳಿದ್ಲ? ಸಾರು ಮಾಡಕ್ಕೆ ಕೇಳಿದ್ಲ? ಕೂಸಾಗಿಲ್ಲ ಅಂತ ಅವಂದ್ರೆ ಇವ ಉತ್ಕ ಆ ಕಾಳಾಕು ಈ ಕಾಳಾಕು ಅಂತಾನಲ್ಲ. ಆಮೇಲೆ ಇನ್ನೊಬ್ಬ ಫೋನು, ಸ್ವಾಮೀಜಿ ನಮಸ್ಕಾರ, ನಮ್ಮ ಯಜಮಾನ್ರಿಗೆ ಶುಗರು ಕಂಟ್ರೋಲ್ಗೆ ಬತ್ತಿಲ್ವಲ್ಲ, ನಾ ಏನು ಮಾಡಲಿ ಅಂದ್ರೆ ಸ್ವಾಮಿಗಳು ಇತ್ತಿಂದ, ತಾಯಿ ನೀನು ಬೆಳಗ್ಗೆ 4 ಗಂಟೆಗೆ ಎದ್ದಮ್ಮ, ಸಕ್ರನು ಬಾಳೆಹಣ್ಣು ತಗೋ ಉತ್ಕಾಕು, ಅದು ತಗೊಂಡಾಯ್ತು ಶುಗರು, ನಿನ್ನ ಗಂಚಂದ ಆಯ್ತಾನ ಅಂತಾನಲ್ಲ. ಇದಾ ಆಡ ಮಾತುಗಳು ಇವರು. ಆಮೇಲೆ ದುಡ್ಡು ಇಲ್ದಿದ್ದವ್ರಿಗೆ ನಮಗೆ ತೊಂದರೆ ಅದ, ಆ ತೊಂದರೆ ಅದ, ಈ ತೊಂದರೆ ಅದ ಅಂದವ್ರಿಗೆ ಎಲ್ಲರಿಗೂ ಸ್ವಾಮಿಗಳು ಹೇಳೋದು, ನೀವು ಉತ್ತಕ್ಕೆ ಕಾಳು ಹಾಕಿ, ನೀವು ಉತ್ತಕ್ಕೆ ಹಾಲು ಹಾಕಿ, ಉತ್ತಕ್ಕೆ ತುಪ್ಪ ಹಾಕಿ, ಉತ್ತಕ್ಕೆ ಮೊಸರು ಬಿಡಿ. ಆಮೇಲೆ ತುಪ್ಪ ಅಂದ್ರೆ ಹಸುನ್ ತುಪ್ಪಿ ಅಂತ, ಈ ಬೆಣ್ಣೆ ಎಮ್ಮ ತುಪ್ಪ ಹಾಕಾಗಿಲ್ವಂತ, ಆವು ಎಮ್ಮ ತುಪ್ಪ ಮುಟ್ಟೋದಿಲ್ವಂತ. ಇದಂತಾರ ಇದೇ ನನಗೇನೋ ಗೊತ್ತಾ, ಇದೆಲ್ಲನೂ ಮಾಡಿದ್ಮೇಲೆ ಈಗ ಆವಾಗ ಎಲ್ಲನೂ ಹಾಕಿ ನಮ್ಗೆ ಒಳ್ಳೆ ಸಿರಿ ಸಂಪತ್ತು ಒಯ್ಬೋಗೋ ತುಂಬಕತ್ತ ಅನ್ನೋದಿದ್ರೆ ಒಂದು ಅವನೇ ತಕ ಸಾಕಂಬಿಡು. ಅಟ್ಲಿ ಒಂದು ಹಸನೆ ಕಟ್ಕೊಳ್ಳೋ ಜೊತೆಗೆ ದಿನ 5 ಲೀಟ್ರ್ ಹಾಲು ಆವಿಗೆ ಕುಡಿಸಮ್ ಚೆಂದಾಗಿ ಸಾಕೊಂಬಿಡು. ನಮ್ಗೆ ಈಗ 1 ಕೋಟಿ ರೂಪಾಯಿ ದುಡ್ಡು ಬತ್ತ ಅಂದ್ರೆ ಒಂದು ಹಾವು ಸಾಕಕ್ಕೇನವ? ಎಲ್ಲನೂ ಮಾಡಿ ಅಂತಾರಲ್ಲ. ಮೂಡ್ರಿಗೆ ಹೇಳ್ದಾಗ ಸಿಟಿಜನ್ಕೆಲ್ಲ ಹೇಳ್ತಾರಲ್ಲ, ಇದೆಲ್ಲ ನಡೆಯೋ ಮಾತ. ಆಮೇಲೆ ಕಮ್ಮಿ ಇನ್ನೊಂದು ಟಿ ವಿ ನೋಡ್ಬೇಕು, ಏನಾಳು ಐರಾವತ್ತಾಗ ಎಗ್ರದವನ ಈ ಎದ ಮೇಕ ಒಂಥರ ಸೋಟ್ನಾಗ ಒಂಥರ ದ್ವಾಸಾಲಾಗದ ಕಮ್ಮಿ ಅದ ಮಡಿಕಂದವ. ಅವ್ನ ಮಾತು ಕೇಳಬೇಕು. ಉಂಡ ಮತ್ತು ಭಾರತದಲ್ಲಿ
ಮುಂದಿನ ವರ್ಷ ಪೂರ್ತಿ ದರಿದ್ರ ಬರುತ್ತೆ, ಮುಂದಿನ ವರ್ಷ ಅನಾರೋಗ್ಯ ಬರುತ್ತೆ, ಎಲ್ಲರೂ ಜನಗಳು ಭ್ರಷ್ಟಾಚಾರದಲ್ಲಿ ಒಬ್ರಿಗೊಬ್ಬರೊಬ್ಬರು ಬಡ್ದಾಡ್ಕೊಂಡು ಸಾಯ್ತಾ ಇರ್ತಾರೆ. ಇದ ಆಮೇಲೆ ಪೂಜೆ ಮಾಡಬೇಕಾದ್ರೆ ನೀವು 12 ಗಂಟೆ 5 ನಿಮಿಷಕ್ಕೆ ಸರಿಯಾಗಿ ಪೂಜೆ ಮಾಡಬೇಕು. 12 ಗಂಟೆ 6 ನಿಮಿಷಕ್ಕೆ ಏನಾದರೂ ಮಾಡಿಬಿಟ್ರೆ ನಿಮಗೆ ದೋಷ ಬಂದು ಕರೆಸ್ಕೊಳ್ಳುತ್ತೆ. ಎಚ್ಚರಿಕೆ ನನ್ನ ಮಾತು. ಸ್ವಾಮಿಗಳ ಮಾತು ಕೇಳ್ತೀವಿ ಅಂದ್ಬಿಟ್ಟು ಹಿಂಗೆ ಹೇಳ್ತಾರಲ್ಲ, ಹಾಂ ಹೇಳೋದು ಅಲ್ಲ, ಹೇಳೋದ ಇನ್ನೊಬ್ಬ ನೋಡ್ಬೇಕಮ್ಮೇ ಏನಾ ಬಂದಮ್ಮ. ನಾನು ಹೇಳೋದೇ ಸತ್ಯ, ನಾನೇನು ಹೇಳ್ತೀನೋ ಅದನ್ನೇ ನಡೆಯುತ್ತೆ. ನೀವು 23ನೇ ತಾರೀಕು ಹುಟ್ಟಿದ್ದೀರಾ ಅಂದರೆ ನೀವು ಯಾವುದೇ ಕಾರಣಕ್ಕೂ ನಿಮ್ಗೆ ಯೋಗ ಇಲ್ಲ. ಅಲ್ಲ ಸ್ವಾಮಿಗಳು, ನಾವು ಹುಟ್ಟಿರೋ ತಾರೀಕನೇ ಸರಿ ಇಲ್ಲ ಅಂದ್ರೆ ಅದೇ ಅಪ್ಪ ನಾವು ಹೋಗಿ ನಮ್ಮ ಅಪ್ಪನಿಗೆ ಕ್ಯಾಕರ್ಸ್ ಮಕ್ಕೋಗಿರ್ಬೇಕು. ಇದಕ್ಕೆ ನಾನು 23ನೇ ತಾರೀಕಲ್ಲಿ ನೀವು ಹುಟ್ಟಿಸ್ತಾ ನಿನ್ನಿಂದ ನಂಗೆ ದರಿದ್ರು ಸುತ್ಕೊಂತಿದ್ದಂತಲ್ಲ ಅನ್ಬೇಕಪ್ಪ. ಹಾಂ ಇದ ಮಾತು. ಆಮೇಲೆ ಹೆಸ್ರು ಕಟ್ಕೊಂಡಿರ್ತಾರಲ್ಲ, ನಿನ್ನ ಹೆಸ್ರು ಸರಿ ಇಲ್ಲ, ನೀವು ಹುಟ್ಟಿರೋ ತಾರೀಕು ಸರಿ ಇಲ್ಲ, ಹಿಂದಕ್ಕೊಂದು ಪೋಣಿಸ್ಗ ಮುಂದಕ್ಕೊಂದು ಸಿಗಿಸ್ಗ ಮಧ್ಯಕ್ಕೊಂದು ಹಾಕ ಇದೆಲ್ಲ ಹಾಕಬಿಟ್ರೆ ಸರಿ ಆಗೋತ್ತಾ? ಇನ್ನೊಬ್ಬ ಕಮ್ಮಿ ನಾ ಅದಕ್ಕೆ ಈ ಗಂಡು ಅನ್ನೋದು. ಇನ್ನು ಇವರೆಲ್ಲ ಏನೋ ಬಲ್ತಾಗಾರ ಆ ಗಂಡು ಇನ್ನು ಎಳಗಂಡು ಅದು ಬತ್ತಾ ನೋಡಬೇಕು. ನೀವು ಜೀವನದಲ್ಲಿ ನೆಮ್ಮದಿಯನ್ನು ಕಾಣಬೇಕಾದ್ರೆ ಆಸೆಯನ್ನು ಬಿಡಬೇಕು. ಆಸೆ ಪಟ್ಟರೆ ನೀವು ಯಾವುದೇ ಕಾರಣಕ್ಕೂ ನೆಮ್ಮದಿ ಇಲ್ಲ. ನಾನು ಭಗವಂತನ ಪ್ರತಿರೂಪ. ಭಗವಂತ ನನ್ನನ್ನು ಭುವಿಗೆ ಕಳಿಸಿರುವುದು ನಿಮ್ಮೆಲ್ಲರ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ. ನನ್ನ ವೋಟರ್ ಕಾರ್ಡ್ ಇರ್ತಕ್ಕಂಥದ್ದು ಭಗವಂತನ ಬಳಿ. ನಾವೆಲ್ಲ ಇಲ್ಲಿ ಓಟ್ ಹಾಕಲ್ಲ, ನಾವು ಭಗವಂತನ ಬಳಿ ಓಟ್ ಹಾಕ್ತೀವಿ. ಆಸೆ ಪಡಬೇಡಿ ಅಂತನ ಕುಂತಿರೋ ಸಿಂಹಾಸನ ನೋಡಿದರೆ ನೀವು. ಆ ಸಿಂಹಾಸನಕ್ಕೆ ಇತ್ತು ಒಂದು 2 ಲಕ್ಷ. ಅದಕ್ಕೆ ನೆಲದ ಮೇಲೆ ಕೂತ್ಕ ಪಾಠ ಹೇಳು ನೀನು ಜನಕ. ಒಳ್ಳೇದು ಮಾಡಾಗಿದ್ರ ಕೈಗೆ ಚಿಂದವು ವಜ್ರದವು ಮುತ್ನವು ಉಗ್ರ ಪುಣಿಸ್ಕೊಂಡಿದ್ದೀರಿ. ಆಸೆನೇ ಪಡ್ದದ ಮೇಲೆ ಅದ್ಯಾಕೆ ಫ್ರೀಯಾಗಿ ಮಾಡಿ ನೀವೆಲ್ಲನೂ ಜನಕ್ಕೆ ಆಸೆ ಇಲ್ಲ ಅಂತಾರೆ. ಹಾಂ ಇನ್ನೊಂದು ನೋಡ್ಬೇಕಮ್ಮೇ ಇವ್ರು ಇರ್ಕೊಳ್ಳಿ ಪುಣ್ಯಾತ್ಮರು ಅವರೆಲ್ಲ ದೊಡ್ಡವರು ದೊಡ್ಡ ಫಂಕ್ಷನ್ನಾಗ ನಡೀತದು. ಟಿ ವಿಲಿ ಫೋನ್ಲೆಲ್ಲ ನೋಡಿನಿ. ಏನೋ ಮೈಕು ಎಲ್ಲ ಇಂಗ್ಲೀಷು ಅದು ಏನೇನು ಅಂತಾರೆ ಕಮ್ಮಿ ನಂಗೆ ಇಂಗ್ಲೀಷು ಬರೋದು. ಏನೋ ಎಲ್ಲ ಬೆರ್ಗಿನವ್ರಾಗ ರಪ್ಪ ಹಾಂ ಎಲ್ಲ ರಪ್ಪನ್ ಬೀಳ್ತಾರಮ್ಮ. ಸ್ವಾಮಿಗಳು ಬಂದು ಬುಷ್ ಬುಷ್ ಹಾವು ಬುಸ್ ಕೊಡುತ್ತಲ್ಲ ಆಗ ಬುಸ್ ಏನಪ್ಪ ಏನಕ್ಕೆ ಕಲ್ತಿರೋದು ನೀವು? ಏನಕ್ಕೆ ಕಲ್ತಿರೋದು ನೀವು? ಎಲ್ಲನೂ ಮಾಡಿದ್ಮೇಲೆ ದೇಶ ಎಲ್ಲ ಇವತ್ತು ಈ ಪಾಟಿ ಕೊರೋನಾ ಬಂದು ಬಾಗಿಲು ಹಾಕೊಂಡು ದೇಶನೇ ಬಂದ್ ಮಾಡ್ಕೊಂಡು ಜನಕ್ಕೆ ಇಟ್ಟುಪಟ್ಟು ಎಲ್ಲ ತೊಂದರೆ ಮಾಡ್ಕೊ ಕೂತಾರ. ನೀವೆಲ್ಲ ಟಿ ವಿಲೇ ಕೂತಿದ್ದಾರೆ. ಎಲ್ಲ ಪರಿಹಾರ ಮಾಡಿ. ಅದೇ ಈಗ ಆಸ್ಪತ್ರೆಗಳು ಆ ಬೆಡ್ ಇಲ್ಲ, ಆ ಡಾಕ್ಟ್ರ್ ಇಲ್ಲ ಅಂತಾರಲ್ಲ, ನಿಮ್ಮ ತೋಕೆ ತಂದು ಅಡ್ಮಿಟ್ ಮಾಡ್ಕೊಂಡು ಎಲ್ಲರಿಗೂ ಔಷಧಿ ಕೊಡಿ ಅದೇನೇನ ಮಾಡ್ತೀವಿ ಕಾಣದದ್ನೇ ಮಾಡೋರ ಇದು ಮಾಡ್ತಿದ್ದಾರಲ್ಲ. ಮಾಡಿ ಇದನ್ನ ಆಗೋದಿಲ್ಲ ಅಲ್ವಾ? ನಿಮ್ಮದೆಲ್ಲ ಬರೀ ಸುಳ್ಳು ತಟಪಟ ನಾಟಕ ಅಲ್ವಾ? ಸತ್ಯ ಎಲ್ಲಿದ್ದು ನಿಮ್ಮದು? ನನ್ನ ಮಾತು ಕೇಳ್ಕೊಳ್ಳಿ. ಯಾನಾರ ಮಾಡಿ ಜನಕ್ಕೆ ಒಳ್ಳೇದು ಮಾಡಿ. ನಾ ದೇವ್ರು ಮಾಡಬೇಡಿ ಅಂತ ಯಾರಿಗೂ ಅನ್ನಲ್ಲ. ದೇವ್ರು ಮಾಡಿ, ನಿಮ್ಗೆ ಇಷ್ಟವಾಗಿರೋ ದೇವ್ರ ಪೂಜೆ ಮಾಡಿ. ಭಗವಂತ ನಮಗೆ ಶಕ್ತಿ ಕೊಡಪ್ಪ. ಕೆಡಕ್ಕೆ ಮಾಡೋಕ್ಕೆ ಹೋಗಿಸ್ಬೇಡ. ನಮ್ಮ ಕೈಲಿ ಒಳ್ಳೇದು ಮಾಡಿಸು. ಇರಗಂಡು 4 ಜನಕ್ಕೆ ನಮ್ಮಿಂದ ಉಪಯೋಗ ಆಗೋ ಮಟ್ಟ ಮಾಡಪ್ಪ ಭಗವಂತ ಅಂತ ಕೈ ಮುಗಿದು ಕೇಳ್ಕೊಂಡು ನಮ್ಮ ಸಂಸಾರನ ಜಗತ್ತನ್ನ ಚೆಂದಾಗಿ ಇಟ್ಟಿರಪ್ಪ ಅಂತ ಕೇಳ್ಕೊಳ್ಳಿ. ಭಗವಂತನೇ ಒಂದು ದಾರಿ ತೋರಿಸ್ತಾನೆ. ಬೇಜಾರಾಯ್ತಾ ಎಡ್ತಿ ಮಕ್ಕ ಮರಿ ಎಲ್ಲರನ್ನು ಕರ್ಕೊಂಡಮ್ಮ ಒಂದು ದೇವಸ್ಥಾನಗಳಿಗೆ ಹೋಗಿ ಒಳ್ಳೆ ಹೊಟ್ಟೆ ತುಂಬ ಊಟ ಹಾಕ್ತಾರೆ. ಊಟ ಮಾಡ್ಕೊಂಡು 2 ದಿನ ಇದ್ದು ಸುತ್ತಮುತ್ತ ಎಲ್ಲ ನೋಡ್ಕೊಬನ್ನಿ. ನೆಮ್ಮದಿ ಸಿಗುತ್ತೆ. ಚೆಂದ ಗೈರಿ ಅಲ್ಲೇ ಆಯ್ತಲ್ಲ. ಯಾತಿಗೆ ಅಡ್ದಾರಿ ಹಿಡಿತಿದ್ದಾರೆ ಅಂದರೆ ನಿಮ್ಮ ಎಲ್ಲೋ ಮೋಸ ಮಾಡಿದಾರೆ. ನಿಮ್ಗೆ ಅಂಜ್ಕ ನಿಮ್ಮ ಕೈಲಿ ಶಕ್ತಿ ಇಲ್ಲ ಅಂತ. ದೊಡ್ಡವ್ರು ಹೇಳಾರ ಕಾಯಕವೇ ಕೈಲಾಸ ಅಂತ. ಕೆಲಸ ಮಾಡಿದ್ರೆ ಕೈಲಾಸ ಸಿಗುತ್ತಾ ಅಂತ. ಇನ್ನೂ ಪುಣ್ಯಾತ್ಮರು ಹೇಳಾರ ಏನ ಅದೃಷ್ಟದ ಮೇಲೆ ನಂಬಿಕೆ ಇಟ್ಕೋಬೇಡಿ, ನಿಮ್ಮ ಶಕ್ತಿಲಿ ನಂಬಿಕೆ ಇಡಿ. ಅದೃಷ್ಟ ಹಣೆ ಬರಲಿ ಏನೂ ಇಲ್ಲ. ನಿಮ್ಮ ಶಕ್ತಿ ನಿಮ್ಮ ತೋಳ್ಳದ ಹಣ ಬರ ಅಂತ ಹೇಳಾರ. ಅಂತ ಮಾತುಗಳು ಕೇಳ್ಕೊಂಡು ಬದುಕಿ ದುಡೀರಿ ಚೆಂದಾಗಿ. ಅದಕ್ಕೆ ಏನಾದ್ದು ನೆಮ್ಮದಿ ಇಲ್ಲ ಅನ್ಕೊಂಡು ನೋಡಿ. ನಾನು ಪೆದ್ದಿ, ನಾನು ಒಳ್ಳೆಯವ, ನಾನು ಮೂಡಾತ್ಮಿ, ನಂಗೆ ಗೊತ್ತಿಲ್ಲ ಅನ್ಕೋಬೋದು. ನನಗೆಲ್ಲ ಗೊತ್ತು, ಲೋಕಜ್ಞಾನ ನನಗೆಲ್ಲ ಅದ ಚೆಂದಾಗಿ. ಎಲ್ಲ ಧರ್ಮದವರು ಯಾವ ಧರ್ಮದವರಾಗಿ ಧರ್ಮ ಕಟ್ಕೊಂಡೇನು ಎಲ್ಲ ಮನುಷ್ಯರೇ. ಎಲ್ಲರನ್ನೂ ಕೂದ್ರೆ ಬರೋದು ರತ್ವೆ ಕೆಂಪನದೇ. ಯಾವ ಧರ್ಮದಲ್ಲಿ ಇರೋ ನಿಮ್ಮ ದೇವ್ರುಗಳ ಕೈ ಮುಗಿರಿ. ಭಗವಂತ ನಮಗೊಂದು ದಾರಿ ತೋರ್ಸಪ್ಪ ಅಂತ. ಕೆಟ್ಟದ್ದು ಮಾಡಿಸ್ಬೇಡಕ್ಕಪ್ಪ ನಮ್ಮ ಕೈಲಿ ಇದ್ಲು ಕೇಳ್ಕೊಳ್ಳಿ. ಅದು ಬಿಟ್ಬಿಟ್ಟು ನಿಮ್ಮ ಧರ್ಮದಲ್ಲಿರೋರು ಇಂಥವ್ರನ್ನ ಎಲ್ಲರನ್ನೂ ತಕೋಗಿ ಅವ್ರಿಗೆ ದುಡ್ಡ ಕೊಟ್ರೆ ಅವ್ರು ಚೆಂದ ಉಂಡ್ಕ ತಿನ್ಕ ನೆಮ್ಮದಿಯಾಗಿರ್ತಾರೆ. ನಿಮಗೂ ನಮಗೂ ಬರೋ ಭಾಗ್ಯೇನ? ಅದಕ್ಕೆ ನಾ ಹೇಳೋದು, ನಾನು ಪೆದ್ದಿ, ನನ್ನ ಮಾತ ಕೇಳಿ ನಿಮಗೆಲ್ಲ ಒಳ್ಳೆಯದಾಗಲಿ. ನಮಸ್ಕಾರಕ್ಕವ ಎಲ್ರಿಗೂ ನನ್ನ ನಮಸ್ಕಾರಗಳು. ಪ್ರಸ್ತುತ ನಮ್ಮ ಸುತ್ತಮುತ್ತ ನಡೀತಾ ಇರತಕ್ಕಂತಹ ಒಂದು ಏನು ಸಾಮಾಜಿಕ ಪಿಡುಗು, ಒಂದು ಮೌಢ್ಯತೆ, ನಮ್ಮ ಮೌಢ್ಯತೆನೇ ಎನ್ಕ್ಯಾಶ್ ಮಾಡ್ಕೊಳ್ಳಿ ಕೊಟ್ಟಿರ್ತಾವ್ರ
ಅಂಥವ್ರ ಬಗ್ಗೆ ಒಂದೆರಡು ವಿಚಾರಗಳನ್ನು ನಮ್ಮ ಗ್ರಾಮೀಣ ಭಾಷೆಯ ಶೈಲಿನಲ್ಲಿ ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ಇಷ್ಟ ಆದರೆ ಇಷ್ಟಪಡಿ, ಇಷ್ಟ ಆಗಲಿಲ್ಲ ಅಂದ್ರೂ ಇಷ್ಟಪಡಿ. ಯಾಕಂದರೆ ಇದು ಸತ್ಯ. ಇದು ನೀವು ಮಾತಾಡಬೇಕಿರೋದನ್ನೇ ನಾನು ಮಾತಾಡಿದ್ದೀನಿ. ಸೊ ಎಲ್ರಿಗೂ ಧನ್ಯವಾದಗಳು. ನಾನು ಟಿ ನರಸೀಪುರದಿಂದ ಜಯಪ್ಪ. ನಮಸ್ಕಾರ.